ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಟ್ಯೂಸ್ಡೇ ನಾನು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ಅನ್ನೋದಾದರೆ ಇದೊಂದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಆಲ್ರೆಡಿ ರೀಲ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ಬಟ್ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಎಡಿಟಿಂಗ್ ಆ್ಯಂಡ್ ಎಲ್ಲ ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡೋದಕ್ಕೋಸ್ಕರ. ಸೊ ಹೇಳಿದ್ನಲ್ಲ ಟ್ರಾವೆಲಿಂಗ್ ವ್ಲಾಗ್ ಅಂತ ಹೇಳ್ಬಿಟ್ಟು. ಸೊ ನಾನು, ನನ್ನ ಹಸ್ಬೆಂಡ್ ಮತ್ತು ಫ್ರೆಂಡ್, ನಾವು 3 ಜನ ಹೋಗ್ತಾ ಇರೋದು. ಎಲ್ಲಿಗೆ ಅನ್ನೋದಾದರೆ ತಿರುವನಮಲೈ ಅರುಣಾಚಲಂಗೆ, ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಷ್ಟೋ ದಿನ ಅಂದ್ಕೊಂಡು ಇವಾಗ ಟೈಮ್ ಬಂದಿದೆ ಅಲ್ಲಿಗೆ ಹೋಗೋದಕ್ಕೆ. ಸೊ ನಾವು ಯಾವುದು ಮೊದಲೇ ಬುಕ್ ಮಾಡ್ಕೊಂಡಿದ್ದಿಲ್ಲ. ಫ್ರೆಂಡಿಗೆ ನೈಟ್ ಶಿಫ್ಟ್ ಇತ್ತು. ಸೊ ಅವನು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಬೇಕಿತ್ತು. ಸೊ ಅದಕ್ಕೆ ನಾವು ಯಾವುದು ಬುಕ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ ಪ್ರಕಾರ ಶಾಂತಿನಗರಿಂದ ಬಸ್ ಸಿಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಶಾಂತಿನಗರ್ಗೆ ಬಂದಿದ್ವಿ. ಬಟ್ ಅಲ್ಲಿ ಕೇಳಿದ್ರೆ ಇಲ್ಲ, ಇಲ್ಲಿ ಬರಲ್ಲ ಬಸ್ಸು, ನೀವು ಲಾಲ್ಬಾಗ್ ಬಸ್ ಸ್ಟಾಪ್ಗೆ ಹೋಗಬೇಕು ಅಂತ ಹೇಳಿದರು. ಓಕೆ, ನಾವು ಹೆಂಗಿದ್ರು ಊಟ ಮಾಡ್ಕೊಂಡು ಬಂದಿರಲಿಲ್ಲ. ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ ಬಸ್ಸಿಗೆ ಅಂತ ಹೇಳ್ಬಿಟ್ಟು ಶಾಂತಿನಗರಲ್ಲೇ ಇರುವಂತಹ ಹೋಟೆಲ್ಗೆ ಹೋಗಿದೆ. ಆ ಹೋಟೆಲ್ ನೇಮ್ ಮರ್ತೋಗಿದ್ದೇನೆ, ಬಟ್ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಇದು ಆಂಧ್ರ ಮೀಲ್ಸ್ ಇರುವಂಥ ಒಂದು ಹೋಟೆಲ್, ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ಲಾಲ್ಬಾಗ್ ಹತ್ರ ಇರೋ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ನಾವು ವೆಯ್ಟ್ ಮಾಡ್ತಾನೆ ಇದ್ವಿ ಬಸ್ಸಿಗೆ. ಲೈಕ್ ಒಂದು 15-20 ಮಿನಿಟ್ಸ್ ಒಳಗಡೆ ಬಸ್ ಬಂತು. ಸೊ ಯಾವ ಬಸ್ ಬಂತು, ಲೈಕ್ ಯಾವುದಾದ್ರೂ ಬರಲಿ ಅದಕ್ಕೆ ಹತ್ಕೊಳ್ಳೋಣ, ಒಟ್ಟಿನಲ್ಲಿ ಖಾಲಿ ಇರಬೇಕು ಅಂತ ಅಂದ್ಕೊಂಡೆ ನಾವು ಹತ್ತಿದ್ವಿ. ಆಲ್ಮೋಸ್ಟ್ 5.5 to 6 hours ಆಗುತ್ತೆ ಜರ್ನಿ. ನಾವು ಎಕ್ಸ್ಪ್ರೆಸ್ಸಲ್ಲಿ ಬಂದಿಲ್ಲ, ಸೊ ಅದಕ್ಕೆ ಅಷ್ಟೊತ್ತು. ಎಕ್ಸ್ಪ್ರೆಸ್ಸಲ್ಲಿ ಏನಾದ್ರು ಬಂದರೆ ಇನ್ನೂ ಬೇಗ ರೀಚ್ ಆಗ್ತೀವಿ. ಸೊ ಫೈನಲಿ ಈಗ ರೂಮ್ಗೆಲ್ಲ ಬಂದು, ಅಲ್ಲಿ ನೀವು ರೀಚ್ ಆಗಿದ ತಕ್ಷಣ ಎಲ್ಲ ಕಡೆ ರೂಮ್ಸ್ ಎಲ್ಲ ಇರುತ್ತೆ. ಸೊ ಅಷ್ಟೊಂದೇನು ಕಷ್ಟ ಆಗೋದಿಲ್ಲ. ಸೊ ರೂಮಿಗೆ ಬಂದು ಈಗ ನಾವು 3 ಜನನೂ ಫ್ರೆಶ್ ಅಪ್ ಆಗ್ತಾ ಇದ್ದೀವಿ. ಸೊ ಫ್ರೆಶ್ ಅಪ್ ಆಗಿ ಇವಾಗೇ ದೇವಸ್ಥಾನಕ್ಕೆ ಹೋಗೋಣ ಅಂತ. ಆಲ್ಮೋಸ್ಟ್ ಇವಾಗ ಟೈಮ್ 9:30 ಆಗಿದೆ. ಸೊ ನಾವು ಗಿರಿ ಪ್ರದಕ್ಷಿಣೆ ಆಗ್ತೀವಿ. ಆಲ್ಮೋಸ್ಟ್ 14 kilometers ವಿತೌಟ್ ಸ್ಲಿಪ್ಪರ್ಸ್, ಬೇರ್ ಫೂಟಲ್ಲಿ ಪ್ರದಕ್ಷಿಣೆ ಹಾಕುವಂಥದ್ದು ಇದು. ಸೊ ಅದಕ್ಕೇ ನಾವು ನೈಟೇ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಬೆಳಗ್ಗೆಗೆ ಅಂತೇಳಿದ್ರೆ ತುಂಬ ಕಷ್ಟ ಆಗಿಬಿಡತ್ತೆ. ಅದಕ್ಕೇ ಅಂತ ಹೇಳ್ಬಿಟ್ಟು ಇವಾಗ 3 ಜನನೂ ಬಂದಿದ್ದೀವಿ. ಸೊ ದೇವಸ್ಥಾನ ಹತ್ರ ಬಂದಿದ ತಕ್ಷಣ ಈ ಥರ ಏನು ಹೇಳೋದು, ಈ ಥರ ಹೋಮ್ ಬರೆಯೋರು ತುಂಬ ಜನನೇ ಇರ್ತಾರೆ. ಇಂಟ್ರೆಸ್ಟ್ ಇರೋರು ಇಕ್ಕಿಸ್ಕೋಬೋದು. ನಾನು ಮೊದಲಿಂದನೂ ಅನ್ಕೋತಾ ಇದ್ದೆ, ನಾನು ಇಲ್ಲಿಗೆ ಹೋದಾಗ ಇದನ್ನು ಈ ಥರ ಇಕ್ಸ್ಕೋಬೇಕು ಅಂತ ಹೇಳ್ಬಿಟ್ಟು. ನಾನು ಎಲ್ಲೂ ಇಟ್ಟಿಸ್ಕೊಂಡಿಲ್ಲ ಈ ಥರ, ಬಟ್ ನನಗಿಷ್ಟ ಇತ್ತು ಇಲ್ಲಿ ಹೋದಾಗ ಈ ಥರ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಫಸ್ಟ್ ಹೋಗಿದ ತಕ್ಷಣ ಮಾಡಿಸ್ಕೋತಾ ಇದ್ದೇನೆ. ಆ್ಯಂಡ್ ರೂಮಿಂದ ದೇವಸ್ಥಾನ ಹತ್ರನೇ ರೂಮ್ ಮಾಡಿದ್ವಿ, ಬಟ್ ವಾಕಬಲ್ ಡಿಸ್ಟೆನ್ಸ್ ಇದ್ದಿಲ್ಲ. ವಾಕಬಲ್ ಮಾಡ್ಬೋದು, ಬಟ್ ಬೇಡ ಅಂತ ನಾವು ಆಟೋದಲ್ಲಿ ಬಂದ್ವಿ. ಆ್ಯಂಡ್ ಗಿರಿ ಪ್ರದಕ್ಷಿಣೆ ಹಾಕೋದಕ್ಕೆ ಮುಂಚೆ ನಾವು ಇಲ್ಲಿ ಕರ್ಪೂರ ಆಗಲಿ, ಈ ಥರ ತುಪ್ಪದ ಬತ್ತಿ ಆಗಲಿ ಬೆಳಗಿ ನಾವು ಲೈಕ್ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ನಾವಿಲ್ಲಿ ಈ ಥರ ದೀಪ ಬೆಳಗ್ತಾ ಇದ್ದೀವಿ. ನಾವು ಆಲ್ಮೋಸ್ಟ್ 10 o'clock ಆಗಿತ್ತು, ನೈಟ್ 10 o'clock ಆಗಿತ್ತು ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ. ಸೊ ಏನು ಅನ್ನೋದಾದರೆ ನಾವು ಫಸ್ಟೇ ಇನ್ನೂ ಬೇಗ ರೀಚ್ ಆಗಿ ಫಸ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೇನೂ ಸಹ ಗಿರಿ ಪ್ರದಕ್ಷಿಣೆ ಹಾಕ್ಬೋದು. ಇಲ್ಲ ಅಂದರೆ ಗಿರಿ ಪ್ರದಕ್ಷಿಣೆ ಮಾಡ್ಕೊಂಬಂದು ಆಮೇಲೆ ದೇವ್ರ ದರ್ಶನ ಪಡಿಬೋದು. ಈ ಥರ ಯಾವುದಾದ್ರೂ ಮಾಡ್ಕೋಬೋದು. ಸೊ ನಾವು ಬಂದಿದ್ದು ಲೇಟ್ ಆ್ಯಂಡ್ ನಾವು ಮೊದಲೇ ಅಂದ್ಕೊಂಡಿದ್ವಿ ನಾವು ದರ್ಶನಕ್ಕೆ ಫಸ್ಟ್ ಹೋಗೋದು ಬೇಡ, ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇ ಇವಾಗ ಬೆಳಗಿದ್ದೆಲ್ಲ ಆಯಿತು. ಇವಾಗ ನಾವು ಸ್ಟಾರ್ಟ್ ಮಾಡ್ತೀವಿ. ಆಲ್ಮೋಸ್ಟ್ 8 ಲಿಂಗಗಳು ಸಿಗ್ತವೆ ದಾರಿನಲ್ಲಿ ಹೋಗಬೇಕಾದ್ರೆ. ನಾವು 14 kilometer ನಡಿಬೇಕಾಗತ್ತೆ, ಆ ಗಿರಿ ಪ್ರದಕ್ಷಿಣೆ ಹಾಕಬೇಕಾಗತ್ತೆ. ಸೊ 14 kilometer ಆಗೋಷ್ಟರಲ್ಲಿ 8 ಲಿಂಗಗಳಿರುವಂಥ ದೇವಸ್ಥಾನ ಸಿಗುತ್ತೆ. ಹಲವಾರು ನೇಮ್ಸ್ ಇರುತ್ತೆ, ನಂಗೆ ಅಷ್ಟೊಂದೆಲ್ಲ ನೇಮ್ಸ್ ಗೊತ್ತಿಲ್ಲ. ಈಶಾನ್ಯ ಲಿಂಗ, ಯಮಲಿಂಗ, ವರುಣಲಿಂಗ, ಕುಬೇರಲಿಂಗ, ಇಂದ್ರಲಿಂಗ, ಈ ಥರ 8 ಲಿಂಗಗಳು ಸಿಗ್ತವೆ. ಸೊ ಇದನ್ನೆಲ್ಲನೂ ನಾವು ದರ್ಶನ ಮಾಡಿಕೊಂಡು ಹೋಗಬೇಕು. ಇದಷ್ಟೇ ಅಲ್ಲ, ದಾರಿ ಉದ್ದಕ್ಕೂ ಸಹ ನಿಮ್ಗೆ ದೇವಸ್ಥಾನಗಳು, ಚಿಕ್ಕ ಪುಟ್ಟ ದೇವಸ್ಥಾನಗಳು, ಆಮೇಲೆ ಸಾಧು ಸಂತರು ಇರುವಂತಹ ಪ್ಲೇಸಸ್ಸು ಅದೆಲ್ಲನೂ ಸಿಗ್ತವೆ. ಮತ್ತು ವಿಧವಾಗಿ
ಚೆನ್ನಾಗಿರೋ ತಿಂಡಿಗಳೆಲ್ಲ ಸಿಗ್ತವೆ, ಜಾಸ್ತಿ ಅಂದರೆ ಜಾಸ್ತಿ ಟೆಂಪ್ಟ್ ಮಾಡ್ತವೆ. ಆ್ಯಂಡ್ ವಾಶ್ರೂಮ್ಸು ಸಹ ಲೈಕ್ ಆನ್ ದ ವೇ ಎಲ್ಲೋದ್ರೂ ವಾಶ್ರೂಮ್ಸ್ ಸಹ ಇರ್ತವೆ. ಸೊ ಯಾವುದೇ ಟೆನ್ಷನ್ ಬೇಡ. ಆದ್ದರಿಂದ ನಾವು ಆರಾಮಾಗಿ ಫೆಸಿಲಿಟಿ ಅನ್ನೋದು ತುಂಬ ಚೆನ್ನಾಗೇ ಮಾಡಿದ್ದಾರೆ. ಗಿರಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ನಮ್ಗೆ ಆನ್ ದ ವೇ ನೀರಾಗಲಿ, ಇಲ್ಲ ತಿನ್ನೋದಕ್ಕೆ ಏನಾದರೂ ಬೇಕು ಅಂದರೆ, ಲೈಕ್ ಕಾಲು ನೋವು ಬಂದರೆ, ಲೈಕ್ ಏನಾದರೂ ಮೂಸ್ ಆಯಿಂಟ್ಮೆಂಟ್ ಆ ಥರ ತೊಗೊಳ್ಳೋದಕ್ಕೆ ಅಂಗಡಿಗಳು, ಈ ಥರ ಹಲವಾರು ಫೆಸಿಲಿಟೀಸ್ ಇದ್ದಾವೆ ಆನ್ ದ ವೇ. ನಾವು ಬೇಕಾದರೆ ಉಪಯೋಗ ಮಾಡ್ಕೋಬೋದು. ಬಟ್ ಆದರೆ ನಾವು ಡಿಸೈಡ್ ಅಂದರೆ ಏನಿಲ್ಲ, ನಾವು ಊಟ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಬೇಕು. ಆದರೆ ಮೀನ್ ವೈಲ್ ಗಿರಿ ಪ್ರದಕ್ಷಿಣೆ ಆಗೋವರೆಗೂ ಏನು ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ವಿ. ಬಟ್ ಟೈಮು ಅಂತಲೂ ಅಲ್ಲ, ಏನು ನಾವು ಹೊರಗಡೆ ಹೋಟ್ಲಿಂದ ಹೊರಗಡೆ ಲೈಕ್ ನಾವು ಬುಕ್ ಮಾಡಿರೋ ಪ್ಲೇಸಿಂದ ಹೊರಗಡೆ ಬಂದಿದ ತಕ್ಷಣ ಆಟೋ ಸಿಕ್ತು, ಹತ್ಕೊಬಿಟ್ವಿ. ಸೊ ಊಟ ಮಾಡೋದ್ರ ಬಗ್ಗೆ ಜ್ಞಾನ ಹೋಗಿಲ್ಲ ನಮಗೆ. ಸೊ ಅದಕ್ಕೆ ಊಟ ಮಾಡ್ದಿರೇ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಸೊ ಅದಕ್ಕೆ ಆನ್ ದ ವೇ ಏನೇ ಟೆಂಪ್ಟ್ ಆದ್ರೂ ನಾವು 3 ಜನನೂ ಏನೂ ತಿಂದಿಲ್ಲ, ಜಸ್ಟ್ ವಾಟರ್ ಮಾತ್ರ ಕುಡಿದ್ವಿ. ಆ್ಯಂಡ್ ಪ್ರಸಾದನೂ ಸಹ ಆನ್ ದ ವೇ ಕೊಡ್ತಾನೆ ಇರ್ತಾರೆ. ಇಂಟ್ರೆಸ್ಟ್ ಇರೋರು ತಿನ್ಬೋದು, ಇಲ್ಲಾಂದರೆ ಇಲ್ಲ ನಾನು ಹಾಗೆ ಹೋಗ್ತೀನಿ ಅನ್ನೋದಾದರೆ ಹೋಗ್ಬೋದು. ನೀವು ನೋಡ್ತಿದ್ದೀರಾ ಎಲ್ಲ ದೇವಸ್ಥಾನ ಹತ್ರನೂ ನಾನು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿರೋದು, ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಅಷ್ಟೇ. ಆ್ಯಂಡ್ ಕಷ್ಟ ಆಗಲ್ವಾ 14 ಕಿಲೋಮೀಟರ್ ನಡೆಯೋದಕ್ಕೆ ಅನ್ನೋದಾದರೆ, ಲೈಕ್ ಇನ್ನೂ ಇಬ್ಬರಿದ್ದಾರೆ, ನನ್ನ ಹಸ್ಬೆಂಡ್ಗೆ ನನ್ನ ಫ್ರೆಂಡ್ಗೆ. ಅವ್ರಿಗೇನು ಅಷ್ಟೊಂದು ಕಷ್ಟ ಆಗಿಲ್ಲ, ಬಟ್ ನನಗೆ ಸ್ವಲ್ಪ ಕಷ್ಟ ಆಯಿತು. ಬಿಕಾಸ್ ನಾನು ಮನೆಯಿಂದ ಹೊರಗಡೆ ಎಲ್ಲೂ ನಡೆಯೋದೇ ಇಲ್ಲ. ಜಸ್ಟ್ ಮನೆಯಿಂದ ಆಫೀಸ್ಗೆ ಹೋಗ್ತೀನಿ, ಬಸ್ ಸ್ಟಾಪಿಂದ ನನ್ನ ಆಫೀಸ್ವರೆಗೂ ನಡ್ಕೊಂಡು ಹೋಗ್ತೀನಿ, ತಿರ್ಗಿ ಅದೇ ರೂಟೀನ್ ಅಷ್ಟೇ. ಅದು ಬಿಟ್ಟರೆ ನಾನು ನೆಕ್ಸ್ಟ್ ನಡೆಯೋದೇ ಇಲ್ಲ. ಸೊ ಆ ಕಾರಣಕ್ಕೆ ನಾನು ಸ್ವಲ್ಪ 3-4 ಕಿಲೋಮೀಟರ್ಸ್ವರೆಗೂ ನಾನ್ ಸ್ಟಾಪ್ ನಡೆದೆ. ಅದಾದಮೇಲೆ ನನ್ನ ಕೈಲಾಗಿಲ್ಲ. ಸೊ ಜಾಸ್ತಿ ಬ್ರೇಕ್ಸ್ ತೊಗೊಂಡು ಹೋದೆ. ಆ್ಯಂಡ್ ಮಸಾಜರ್ ಸಹ ಆನ್ ದ ವೇ ಇಟ್ಟಿರ್ತಾರೆ, ಇಂಟ್ರೆಸ್ಟ್ ಇರೋರು ಮಾಡಿಸ್ಕೋಬೋದು. ಸೊ ನಾನು ಒಂದ್ಸರಿ ಮಾಡಿಸ್ಕೊಂಡೆ, ನಂಗೆ ಸ್ವಲ್ಪ ಓಕೆ ಹಿತ ಅಂತ ಅನ್ನಿಸ್ತು. ಆ್ಯಂಡ್ ಪ್ರದಕ್ಷಿಣೆ ಹಾಕಬೇಕಾದ್ರೆ ಹೆವಿ ರೇನ್ ಬಂತು, ಲೈಕ್ ಇದೆಲ್ಲನೂ ದಾಟ್ಕೊಂಡು ಮತ್ತೆ ಬಂದ್ವಿ. ಸೊ ಆನ್ ದ ವೇ ಬರಬೇಕಾದ್ರೆ ಈಶಾನ್ಯ ಲಿಂಗ ಲಾಸ್ಟ್ ಲಿಂಗ ನಾವು ನೋಡಬೇಕಾಗಿರೋದು. ಅದಕ್ಕಿಂತ ಮುಂಚೆ ನಮಗೆ ಮೋಕ್ಷ ಮಾರ್ಗ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಸಿಗುತ್ತೆ. ಸೊ ಇದರಲ್ಲಿ ಏನು ಅಂದರೆ ಇಷ್ಟು ಜಾಗ ಇರುತ್ತೆ, ಅದರಲ್ಲಿ ನಾವು ದೂರ್ಕೊಂಡು ಬರಬೇಕು. ಸೊ ವಿಚ್ ಮೀನ್ಸ್ ನಮ್ಮ ಪಾಪ ಕರ್ಮಗಳೆಲ್ಲ ಕಲಿಯುತ್ತೆ ಅಂತ ಹೇಳ್ಬಿಟ್ಟು ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೇ ಅದು ಸಹ ಕ್ಯೂ ನಿಂತ್ಕೊಂಡು ಬಂದ್ವಿ. ಸೊ ಪೌರ್ಣಮಿ ಆವಾಗೆಲ್ಲ ಬಂದರೆ ನೀವು ಹೆಜ್ಜೆ ಇಕ್ಕೋಕ್ಕೂ ಆಗೋದಿಲ್ಲ, ಅಷ್ಟೊಂದು ಜನ ಇರ್ತಾರೆ. ಬಟ್ ನಾವು ಆ ಥರ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದು. ವೀಕ್ ಡೇಸ್ ಬಂದರೆ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಅನ್ನೋ ಕಾರಣಕ್ಕೆ ನಾವು ವೀಕ್ ಡೇಸ್ ಲೈಕ್ ಟ್ಯೂಸ್ಡೇ ಆ್ಯಂಡ್ ವೆಡ್ನಸ್ಡೇ ನಾವು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದು ದೇವಸ್ಥಾನಕ್ಕೆ. ಸೊ ಇವಾಗಲೇ ಸ್ವಲ್ಪ ಕಷ್ಟ ಆಗ್ತಿದೆ, ಇನ್ನು ಆವಾಗ ಹೆವಿ ರಶ್ ಇರೋ ಟೈಮಲ್ಲೆಲ್ಲ ಬಂದರೆ ಮ್ಯಾನೇಜ್ ಮಾಡೋದಕ್ಕೆ ನಮ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ವೀಕ್ ಡೇಸಲ್ಲಿ ಬಂದಿದ್ದು. ಸೊ ಫೈನಲಿ ನಾವು ತೊಗೊಂಡಿರೋ ಅವರ್ಸ್ ಬಂದ್ಬಿಟ್ಟು 8 ಅವರ್ ತೊಗೊಂಡ್ವಿ. ಸೊ ಯಾಕೆ ಅನ್ನೋದಾದರೆ ನಾನು ಸ್ವಲ್ಪ ಟೈಮ್ ತೊಗೊಂಡೆ, ಎಲ್ಲ ಸೈಡು ಕುತ್ಕೊಂಡು ರೆಸ್ಟ್ ತೊಗೊಂಡು ಬಂದೆ. ಆ್ಯಂಡ್ ಮಳೆಯಲ್ಲಿ ಆಲ್ಮೋಸ್ಟ್ 1 ಅವರ್ ನಾವು ಸ್ಟಕ್ ಆಗಿದ್ವಿ. ಸೊ ಅದಕ್ಕೆ ನಮ್ಗೆ 8 ಅವರ್ ತೊಗೊಂತು. ಬಟ್ ಬೇರೆಯವ್ರಿಗೆಲ್ಲನೂ ಇಷ್ಟೊಂದು ಅವರ್ಸ್ ತೊಗೊಳ್ಳೋದಿಲ್ಲ. ಲೈಕ್ ಫಾಸ್ಟಾಗಿ ನಡೆಯೋರಿಗೆ ಲೈಕ್ 3 ಅವರ್ಸಲ್ಲಿ ಮುಗಿಸ್ತಾರೆ, 4 ಅವರ್ಸ್ ಮುಗಿಸ್ತಾರೆ, ಅವ್ರವ್ರ ಮೇಲೆ ಡಿಪೆಂಡು. ನಾವು ಹೆಂಗಿದ್ರು ಬೆಳಗ್ಗೆ 5:30 ಓಪನ್ ಆಗೋದು ಟೆಂಪಲ್ಲು. ಸೊ ಅಲ್ಲಿವರೆಗೂ ನಮಗೆ ಟೈಮ್ ಇತ್ತು. ನಾವು ಮತ್ತೆ ರೂಮಿಗೆ ಬೇಗ ಮುಗಿಸಿ ರೂಮ್ಗೆ ಹೋಗಿ ರೆಸ್ಟ್ ತೊಗೊಂಡು ಆಮೇಲೆ ದೇವಸ್ಥಾನ ದರ್ಶನಕ್ಕೆ ಹೋಗೋಣ, ಈ ಥರ ಎಲ್ಲ ನಾವೇನೂ ಅಂದ್ಕೊಂಡಿದ್ದಿಲ್ಲ. ನಾವು ಡೈರೆಕ್ಟಾಗಿ ಗಿರಿ ಪ್ರದಕ್ಷಿಣೆ ಹಾಕ್ಕೊಂಡೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೇನೆ ನಾವು ಸ್ವಲ್ಪ ಟೈಮ್ ತೊಗೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲೊಂದು ಸರ್ಕಲ್ ತೋರಿಸಿದ್ನಲ್ಲ, ಸೊ ಅಲ್ಲಿ ನಿಂತ್ಕೊಂಡೆ ನೋಡಿದ್ರೆ ನಿಮಗೆ 9 ಗೋಪುರ ಒಂದೇ ಪ್ಲೇಸಲ್ಲಿ, ಲೈಕ್ ಒಂದು 360 ಡಿಗ್ರಿ ನೀವು ಟರ್ನ್ ಮಾಡಿದ್ರೆ 9 ಗೋಪುರ ಇರೋದು ನಿಮಗೆ ಕಾಣಿಸುತ್ತೆ. ಸೊ ಈ ದೇವಸ್ಥಾನ ಒಳಗಡೆ ನೀವು ಹೋದರೆ ಇದನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇದೊಂದು ಜಾಗದಲ್ಲಿ ಮಾತ್ರ ನಿಂತ್ಕೊಂಡ್ರೆ ನಿಮಗೆ 9 ಗೋಪುರನೂ ಕಾಣಿಸುತ್ತೆ ಅನ್ನೋ ಥರ. ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಪುಳಿಯೋಗರೆ ಮತ್ತು ಪೊಂಗಲ್ ಪ್ರಸಾದ ಕೊಡ್ತಾರೆ. ಸೊ ಅದಕ್ಕೆ ಪೇ ಮಾಡಬೇಕು, ಜಸ್ಟ್ 10 ರೂಪೀಸು. ಸೊ ಅದನ್ನು ನಾವು ಪ್ರಸಾದನೂ ಅಲ್ಲೇ ತಿನ್ಕೊಂಡು ಆಮೇಲೆ ಅಲ್ಲೇ ಸ್ವಲ್ಪ ಲೈಕ್ ದೇವಸ್ಥಾನ ಹತ್ರನೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ರಿಟರ್ನ್ ಬರೋಣ ಅಂತ. ಆಮೇಲೆ ಇನ್ನೊಂದು ಪ್ಲೇಸ್ ತೋರಿಸ್ತೀನಿ, ಅದು ನೀವು ದೇವಸ್ಥಾನ ಒಳಗಡೆನೇ ಇರುವಂಥದ್ದು. ಸೊ ಇಲ್ಲೊಂದು ಮರ ಇರುತ್ತೆ, ಈ ಮರದಲ್ಲಿ ಸಿದ್ಧಿಗಳು ಬಲಿಯಾಗಿ
ಇವತ್ತಿನವರೆಗೂ ಜೀವಂತವಾಗಿದ್ದಾರೆ. ಸೊ ಅಲ್ಲಿ ಹೋದವರು ಯಾರಾದರೂ 3 ಬಲ್ಲಿಗಿಂತ ಲೈಕ್ 3 ಬಲ್ಲಿಗಳನ್ನ ನೋಡಿದ್ರೆ ನಾವು ಇಷ್ಟಪಟ್ಟಿರೋದು ಆಸೆ ಪಟ್ಟಿರೋದೆಲ್ಲ ಆಗತ್ತೆ ಅಂತ ಅರ್ಥ. ಬಟ್ ಅದನ್ನು ನೋಡೋದು ತುಂಬಾ ಕಷ್ಟ. ಇಲ್ಲಿ ನೋಡ್ತಿದ್ದೀರಾ, ಸೇಮ್ ಮರ ಥರನೇ ಇರುತ್ತೆ ಬಲ್ಲಿ. ನಮ್ಗೆ ಯಾವ್ದು ಮರ ಯಾವ್ದು ಬಲ್ಲಿ ಅಂತಲೇ ಗೊತ್ತಾಗೋದಿಲ್ಲ. ಸೊ ಆಲ್ಮೋಸ್ಟ್ ಇಷ್ಟೊತ್ತು ಟ್ರೈ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗತ್ತೆ. ಸೊ ಒಬ್ಬೊಬ್ರಿಗೆ ಅಲ್ಲಿದ್ರೂ ಕಾಣಿಸಲ್ಲ, ಅದು ಅವ್ರ ಮೇಲೆ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಫೈನಲಿ ಇದೂ ಸಹ ನಾವು ನೋಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಇನ್ ದ ಸೆನ್ಸ್ ನಾವು ರೂಮಿಗೆ ರಿಟರ್ನ್ ಆದ್ವಿ. ಸೊ ನನ್ನ ನೋಡ್ತಿದ್ದೀರಾ ನನ್ನ ಮುಖ, ನಾನು ಆಲ್ರೆಡಿ ಡ್ರೈನ್ ಔಟ್ ಆಗಿಬಿಟ್ಟಿದೆ. ನನ್ನ ಕೈಯಲ್ಲಿ ಏನೂ ಆಗ್ತಿಲ್ಲ, ಒಂದು ಹೆಜ್ಜೆ ಇಡೋಕ್ಕೂ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ. ಸೊ ಇದೆಷ್ಟು ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.